ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಕ್ಷೇತ್ರಜ್ಞ ಸ್ವರೂಪ ವರ್ಣನೆಯ ಉಪಸಂಹಾರ ಎಂಬ 128ನೆಯ ಉಪನ್ಯಾಸಕ್ಕೆ ಸ್ವಾಗತ. ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವ ಕ್ಷೇತ್ರಜ್ಞನು ನಾನೇ ಎಂದು ತಿಳಿ ಎಂದು ಭಗವಂತನು ನುಡಿದಿದ್ದಾನೆ. ಉಪಾಧಿಯಿಂದ ಒಬ್ಬೊಬ್ಬ ಕ್ಷೇತ್ರಜ್ಞನು ಒಂದೊಂದು ಬಗೆಯಾಗಿರುವನೆಂಬ ತಿಳುವಳಿಕೆ ಬರಬಹುದು. ಆದರೆ ನಿಜವಾಗಿ ಪರಮಾರ್ಥದಲ್ಲಿ ಯಾವ ಹೆಚ್ಚು ಕಡಿಮೆಯೂ ಆಗುವುದಿಲ್ಲ. ನಿಜವಾಗಿ ಯಾವ ಅಶುದ್ಧಿಯೂ ಇರುವುದಿಲ್ಲ. ಆದರೂ ಉಪಾಧಿಯ ಸಂಬಂಧದಿಂದ ಅಶುದ್ಧಿಯುಂಟಾದಂತೆಯೂ ಅದನ್ನು ಪ್ರಯತ್ನಪೂರ್ವಕವಾಗಿ ನಾವು ತೊಳೆದುಕೊಂಡಂತೆಯೂ ಕಾಣುತ್ತದೆ. ನಮಗೆ ಕೋಪವು ಬರುವಂತಾಗುವುದು, ಬಂದದ್ದು ಸ್ವಲ್ಪ ಹೊತ್ತು ಇದ್ದು ತೊಂದರೆ ಕೊಟ್ಟದ್ದು, ಬಳಿಕ ಬಿಟ್ಟು ಹೋದದ್ದು, ಇದೆಲ್ಲವೂ ನಮಗೆ ಅನುಭವದಲ್ಲಿ ತೋರುತ್ತಿರುತ್ತದೆ. ಆದರೆ ತತ್ವದೃಷ್ಟಿಯಿಂದ ಇರತಕ್ಕದ್ದು ಬದಲಾಯಿಸಲಾರದು, ಇದ್ದದ್ದು ಹೋಗಲಾರದು, ಇಲ್ಲದ್ದು ಬರಲಾರದು. ಜನರು ತಮಗೆ ತೋರಿದ್ದನ್ನೇ ನಿಜವೆಂದು ವ್ಯವಹರಿಸುತ್ತಾರೆ. ಅಧ್ಯಾತ್ಮ ಶಾಸ್ತ್ರವು ಯಾವಾಗಲೂ ಇದ್ದುಕೊಂಡಿರುವುದನ್ನೇ ನಿಜವೆಂದು ವ್ಯವಹರಿಸುತ್ತದೆ. ಇರುವುದು ಬೇರೆ, ತೋರುವುದು ಬೇರೆ ಆಗಿರಬಹುದು. ನಮಗೆ ಕಷ್ಟ ಬಂದಿದೆ ಎಂದು ನಾವು ವ್ಯವಹರಿಸುತ್ತಿದ್ದೇವೆಂದು ಇಟ್ಟುಕೊಳ್ಳಿ, ನಮಗೆ ಕಷ್ಟವು ತೋರುತ್ತಿದೆ ಎಂದೇ ಅರ್ಥ. ಸೂರ್ಯನು ಕಾಣುವುದಿಲ್ಲ, ಮೋಡವು ಮುಚ್ಚಿಕೊಂಡಿದೆ ಎಂದು ಜನರು ವ್ಯವಹರಿಸುತ್ತಾರಷ್ಟೇ. ಆದರೆ ಆಗಲೂ ನಿಜವಾಗಿ ಸೂರ್ಯನು ಪ್ರಕಾಶಿಸುತ್ತಲೇ ಇರುತ್ತಾನೆ. ಅವನು ಮೋಡಕ್ಕಿಂತ ಎಷ್ಟೋ 1000 ಯೋಜನಗಳ ದೂರದಲ್ಲಿರುತ್ತಾನೆ. ಮೋಡಕ್ಕಿಂತಲೂ ಸೂರ್ಯಮಂಡಲವು ಎಷ್ಟೋ ಹೆಚ್ಚು ವಿಶಾಲವಾಗಿರುತ್ತದೆ. ಆ ಸೂರ್ಯನ ಪ್ರಕಾಶದಿಂದಲೇ ಮೋಡವು ಕೂಡ ನಮಗೆ ಕಾಣಿಸುತ್ತಿರುತ್ತದೆ. ಹೀಗಿದ್ದರೂ ನಾವು ಸೂರ್ಯನಿಗೆ ಮೋಡವು ಮರೆಯಾಗಿದೆ ಎನ್ನುವೆವು. ನಮಗೆ ದಾಟಲ ಶಕ್ಯವಾದ ಕಷ್ಟವು ಬಂದಿದೆ ಎಂದುಕೊಂಡಿರುವಾಗಲೂ ಹೀಗೆಯೇ. ಕಷ್ಟವು ನಮಗೆ ಹೊಸದಾಗಿ ಬಂದಿರುತ್ತದೆ. ನಾವು ಮೊದಲಿಂದಲೂ ಇದ್ದಂತೆ ಇದ್ದುಕೊಂಡೇ ಇರುತ್ತೇವೆ. ಕಷ್ಟವು ಇಷ್ಟರಲ್ಲಿಯೇ ಪರಿಹಾರವಾಗುತ್ತದೆ. ನಾವು ಮೊದಲಿನಂತೆಯೇ ಇದ್ದುಕೊಂಡು ಮೊದಲಿನಂತೆಯೇ ಮುಂದೆಯೂ ಇದ್ದುಕೊಂಡಿರುವೆವು. ಯಾವಾಗಲೂ ಒಂದೇ ರೂಪದಲ್ಲಿರುವ ರೂಪವೇ ನಮ್ಮ ಪರಮಾರ್ಥ ಸ್ವರೂಪವು. ಇದೇ ನಮ್ಮೆಲ್ಲರಿಗೂ ಆತ್ಮನಾಗಿರುವುದು. ಮತ್ತೊಬ್ಬರ ಮಾತನ್ನು ಕೇಳಿ ನಂಬುವುದು ನಮ್ಮಗಳಿಗೆ ಅಭ್ಯಾಸವಾಗಿ ಬಿಟ್ಟಿದೆ. ಸತ್ತ ಮೇಲೆ ಲೋಕಾಂತರದಲ್ಲಿ ಜನ್ಮಾಂತರದಲ್ಲಿ ಆಗುವುದನ್ನು ಕೂಡ ನಂಬುವುದಕ್ಕೆ ಸಿದ್ಧರಾಗಿರುತ್ತೇವೆ. ಈಗಲೇ ಇಲ್ಲಿಯೇ ನಮ್ಮೆಲ್ಲರಿಗೂ ಒಬ್ಬ ಆತ್ಮನಿರುವನು ಎಂಬುದು ಅನುಭವಕ್ಕೆ ಬರುತ್ತದೆ ಎಂಬ ಭಗವಂತನ ವಾಕ್ಯವನ್ನೇಕೆ ವಿಚಾರಿಸಿ ನೋಡಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡಬಾರದು? ಸರಿಯೇ, ಇದರ ವಿಷಯದಲ್ಲಿ ನಮಗೆ ಭರವಸೆಯಾಗುವುದಾದರೂ ಹೇಗೆ ಎಂದು ನೀವು ಕೇಳಬಹುದು. ಭಗವಂತನ ವಚನವನ್ನು ಕೇಳಿರಿ. ಅನಾದಿತ್ವಾನ್ ನಿರ್ಗುಣತ್ವಾತ್ ಪರಮಾತ್ಮಾಯಮವ್ಯಯಃ ಶರೀರಸ್ಥೋಪಿ ಕೌಂತೇಯ ಯ ನ ಕರೋತಿ ನ ಲಿಪ್ಯತೆ ಯಥಾ ಸರ್ವಗತಂ ಸೌಕ್ಷ್ಮ್ಯಾದಾಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಈ ಶರೀರದಲ್ಲಿ ಇದ್ದರೂ ಪರಮಾತ್ಮನು ನಿಜವಾಗಿ ಯಾವ ಶರೀರದ ಕರ್ಮವನ್ನು ಮಾಡುವುದಿಲ್ಲ. ಯಾವ ಕರ್ಮ ಫಲದ ಲೇಪವೂ ಅವನಿಗೆ ಇರುವುದಿಲ್ಲ. ನಮ್ಮ ನಿಜವಾದ ಸ್ವರೂಪನೇ ಪರಮಾತ್ಮನು. ಆ ಪರಮಾತ್ಮನು ಎಲ್ಲರ ಶರೀರಕ್ಕೂ ಒಬ್ಬನೇ ಆತ್ಮನು. ಭಗವಂತನ ಆಪ್ತ ವಾಕ್ಯವನ್ನು ವಿಶ್ವಾಸದಿಂದ ನಂಬಿದರೂ ಸಾಕು. ಆ ಆತ್ಮನೇ ನಿಜವಾಗಿಯೂ ನಮ್ಮ ಆತ್ಮನಾಗಿದ್ದರೆ ಸಾಕೆಂಬ ಆಶೆಯುಂಟಾಗುತ್ತದೆ. ನಮ್ಮೆಲ್ಲರ ಆತ್ಮನು ಅನಾದಿಯು, ನಿರ್ಗುಣನು. ಅವನು ಯಾವ ಕರ್ಮವನ್ನು ಮಾಡಿ
ವಿಕಾರವನ್ನು ಹೊಂದುವುದಿಲ್ಲ. ಅವನಿಗೆ ಯಾವ ಫಲದ ಲೇಪವೂ ಆಗುವುದಿಲ್ಲ. ಇಂಥ ಸ್ವಭಾವವು ಅವನದು. ನಿರ್ಗುಣನು ಎಂದರೆ ದೋಷಗಳಿರುವವನು ಎಂದು ಅರ್ಥವಲ್ಲ. ಯಾವುದೊಂದು ಬಾಹ್ಯ ವಸ್ತುವಿನ ಧರ್ಮವು ತನ್ನಲ್ಲಿ ಇಲ್ಲದವನು ಎಂದರ್ಥ. ಗುಣ ದೋಷಗಳೆರಡನ್ನು ತನ್ನ ಚೈತನ್ಯ ಪ್ರಕಾಶದಿಂದ ಬೆಳಗುತ್ತಿರುವ ಆತ್ಮನಲ್ಲಿ ಯಾವ ಗುಣವು ಅಥವಾ ಯಾವ ದೋಷವು ತಾನೇ ಇದ್ದೀತು? ಈ ಶರೀರವು ದೃಶ್ಯವು. ಅದರ ಧರ್ಮಗಳು ಅದನ್ನು ನೋಡುತ್ತಿರುವ ಆತ್ಮನಿಗೆ ಹೇಗೆ ಉಂಟಾದವು? ಶರೀರವನ್ನು ನಮಗೆ ಸಂಬಂಧಿಸಿಕೊಳ್ಳುವುದರಿಂದಲೇ ಅದರ ಸುಖ ದುಃಖಗಳು ನಮಗೆ ಆಗುವಂತೆ ತೋರುತ್ತಿರುವವು. ನಾವು ಅದನ್ನು ವಿಷಯೀಕರಿಸಿಕೊಂಡಿರುವ ದೃಗ್ರೂಪರು ಎಂಬುದನ್ನು ಮನದಂದರೆ ನಮಗೆ ಯಾವ ಸುಖ ದುಃಖಗಳ ಲೇಪವೂ ಇಲ್ಲವೆಂಬುದು ಮನಸ್ಸಿಗೆ ಬರುತ್ತದೆ. ಶರೀರವು ಮಾಡುವ ಪಾಪಗಳು ನಮಗೆ ಅಂಟುವುದಿಲ್ಲ, ಅದರಿಂದ ಆಗುವ ದುಃಖವು ನಮಗಿಲ್ಲ ಎಂದರೇನು? ನಮ್ಮಗಳಿಗೆ ಸಂತೋಷವಾಗುತ್ತದೆ, ಆದರೆ ಅದರಿಂದ ಆಗುವ ಪುಣ್ಯವೂ ನಮಗಿಲ್ಲ, ಪುಣ್ಯದ ಫಲವಾದ ಸುಖವೂ ನಮಗಿಲ್ಲ ಎಂಬುದು ನಮಗೆ ಒಗ್ಗುವುದಿಲ್ಲ. ಆದರೆ ನಿಜವೇನು? ಶರೀರವನ್ನು ನಮಗೆ ಸಂಬಂಧಿಸಿಕೊಂಡು ಸುಖ ದುಃಖಗಳೆರಡನ್ನೂ ನಮ್ಮದೆಂದುಕೊಳ್ಳಬೇಕು, ಇಲ್ಲವೇ ಶರೀರವನ್ನು ಹೊರಚ್ಚು ಮಾಡಿ ಅದರ ಸುಖ ದುಃಖಗಳೆರಡೂ ನಮ್ಮದಲ್ಲ ಎನ್ನಬೇಕು. ಈ ಎರಡರಲ್ಲಿ ಒಂದನ್ನು ಮಾತ್ರ ತೆಗೆದುಕೊಂಡು ಮತ್ತೊಂದನ್ನು ಕೈಬಿಡುವುದಕ್ಕೆ ಬರುವುದಿಲ್ಲ. ವ್ಯವಹಾರದಲ್ಲಿ ಜನರು ಪುಣ್ಯವನ್ನು ಮಾಡದೆ ಪುಣ್ಯದ ಫಲ ಬೇಕು ಎನ್ನುವುದು, ಪಾಪವನ್ನು ಮಾಡಿ ಅದರ ಫಲವು ಉಂಟಾಗಬಾರದು ಎನ್ನುವುದು ಹೇಗೆ ಅವಿವೇಕವೋ, ಹಾಗೆಯೇ ಶರೀರದ ಪುಣ್ಯ ಫಲವು ಬರಲಿ ಇರಲಿ, ಪಾಪ ಫಲವು ಬೇಡ ಎನ್ನುವುದು ಅವಿವೇಕವೇ. ಆದ್ದರಿಂದ ಶರೀರವು ನನ್ನದು ಎಂದಾದರೂ ಇಟ್ಟುಕೊಳ್ಳಬೇಕು, ನನ್ನದಲ್ಲ ಎಂದಾದರೂ ಇಟ್ಟುಕೊಳ್ಳಬೇಕು. ಶರೀರವು ನನ್ನದು ಎಂಬುವನು ಕರ್ಮಿಯು. ಅವನು ಶರೀರವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು, ಅದನ್ನು ಉಪಯೋಗಿಸಿಕೊಂಡು ಶುಭ ಕರ್ಮಗಳನ್ನೇ ಮಾಡಬೇಕು, ಉತ್ತಮ ಫಲಗಳನ್ನು ಪಡೆಯಬೇಕು. ಅಥವಾ ಮಾಡಿದ ಕರ್ಮಗಳ ಫಲವನ್ನು ಬಯಸದೆ ಪರಮೇಶ್ವರನಿಗೆ ಅರ್ಪಣೆ ಮಾಡಿ ಚಿತ್ತಶುದ್ಧಿಯನ್ನು ಸಂಪಾದಿಸಿಕೊಳ್ಳಬೇಕು. ಇದೊಂದು ದಾರಿ. ಇನ್ನು ಚಿತ್ತಶುದ್ಧಿಯು ಆಗಿಯೇ ಇರುವವನೋ ಎಂದರೆ, ಶರೀರವು ತನ್ನದಲ್ಲ, ಅದು ದೃಶ್ಯವು, ಅದರ ಧರ್ಮಗಳು ದೃಗ್ರೂಪನಾಗಿರುವ ತನಗೆ ಒಂದಿಷ್ಟು ಸೇರಿರುವುದಿಲ್ಲ ಎಂಬುದನ್ನು ಮನಗಂಡಿರುತ್ತಾನೆ. ಅವನಿಗೆ ಶರೀರದ ಪುಣ್ಯವೂ ಅಂಟುವುದಿಲ್ಲ, ಪಾಪವೂ ಅಂಟುವುದಿಲ್ಲ. ಇದೊಂದು ದಾರಿ. ಈ ದಾರಿಯಲ್ಲಿ ಪ್ರಪಂಚವೋ ಸತ್ಯವೋ ಮಿಥ್ಯೆಯೋ ಎಂಬ ವಿಚಾರವಿಲ್ಲ. ದೃಶ್ಯವಾದದ್ದರ ಯಾವ ಧರ್ಮವೂ ತನಗೆ ಸೇರಿರುವುದಿಲ್ಲ ಎಂಬುದೇ ಮುಖ್ಯ. ಹೊರಗಿನ ವಿಷಯಗಳನ್ನು ಸಂಪಾದಿಸಿಕೊಳ್ಳಬೇಕು ಎನ್ನುವವನು ಆಗಲೇ ಶರೀರವನ್ನು ತಾನೆಂದುಕೊಂಡಿರುತ್ತಾನೆ. ಆದರೆ ಯಾವನು ಶರೀರವನ್ನು ದೃಶ್ಯವಾಗಿರುವುದೆಂದು ತಿಳಿದುಕೊಂಡಿರುತ್ತಾನೋ ಅವನಿಗೆ ನೆರಳಿನ ದೇಹವು ಎಷ್ಟರ ಮಟ್ಟಿಗೋ ಈ ದೇಹವು ಅಷ್ಟರ ಮಟ್ಟಿಗೆ ಬೆಲೆಯುಳ್ಳದ್ದು. ನೆರಳಿನ ದೇಹವು ಎಷ್ಟರ ಮಟ್ಟಿಗೋ ಈ ದೇಹವು ಅಷ್ಟರ ಮಟ್ಟಿಗೆ ಬೆಲೆಯುಳ್ಳದ್ದು. ವಿಷಯಗಳನ್ನು ಸುಮ್ಮನೆ ಬಿಟ್ಟರೆ ಅವು ನಮ್ಮನ್ನು ಬಿಡುವುದಿಲ್ಲ. ಅವು ಅಸಾರವೆಂಬುದನ್ನು, ಹುಸಿ ತೋರಿಕೆ ಮಾತ್ರ ಎಂಬುದನ್ನು ತಿಳಿದು ಬಿಟ್ಟರೆ ಅವುಗಳು ನಮ್ಮನ್ನು ಕಾಡುವುದಿಲ್ಲ. ಅವುಗಳಿಂದ ಆಗುವ ಸುಖ ದುಃಖಗಳು ನಮಗೆ ಆಗುವುದಿಲ್ಲ. ಈ ನಿಜವನ್ನು ತಿಳಿದವರು ಹೇಗಿರುತ್ತಾರೆ? ಅವರು ಮಿಕ್ಕವರಂತೆಯೇ ವ್ಯವಹಾರ ಮಾಡುತ್ತಿರುತ್ತಾರೆ. ಆದರೆ ಶರೀರದಲ್ಲಿ ನಾನು, ನನ್ನದು ಎಂಬ ಅಭಿಮಾನದಿಂದ ಅವರು ಕರ್ಮವನ್ನು ಮಾಡುವುದಿಲ್ಲ, ಯಾವ ಫಲವನ್ನೂ ಅನುಭವಿಸುವುದಿಲ್ಲ. ಅವರಿಗೆ ಶರೀರಾದಿಗಳ ಅಭಿಮಾನ ಇರುವುದಿಲ್ಲವಾದ್ದರಿಂದಲೇ ಅವರಿಗೆ ಕರ್ಮವಿಲ್ಲ, ಫಲಲೇಪವೂ ಇಲ್ಲ ಎನ್ನುವುದು. ಲೋಕದಲ್ಲಿ ಮನುಷ್ಯರಿಗೆ ಇರುವ ವ್ಯಥೆಗೆ ಕಾರಣವೆಲ್ಲ ಪರಮಾತ್ಮ ಸ್ವರೂಪವನ್ನು ಬಿಟ್ಟು ಅದರಿಂದ ಜಾರಿರುವುದರಿಂದಲೇ. ನಮಗೆ ಮಿಕ್ಕದ್ದೆಲ್ಲದರ
ವಿಚಾರವನ್ನು ಮಾಡುವುದಕ್ಕೆ ಕಾಲವಿದೆ. ಆದರೆ ನಮ್ಮ ಪರಮಾರ್ಥ ಸ್ವರೂಪವನ್ನು ವಿಚಾರ ಮಾಡಿಕೊಳ್ಳುವುದಕ್ಕೆ ಬಿಡುವಿಲ್ಲ. ಇದೆಂಥ ಅನ್ಯಾಯ! ಈಗಲಾದರೂ ನಾವು ಧೈರ್ಯ ಮಾಡಬೇಕು. ಹೊರಗಿನ ವಿಷಯಗಳ ವಾಸನೆಯನ್ನು ಬಿಟ್ಟು ನಮ್ಮ ಕಡೆಗೆ ನಾವು ತಿರುಗಬೇಕು. ಪರಮಾತ್ಮನ ಕಡೆಗೆ ತಿರುಗುವುದೆಂಬುದೇ ಒಂದು ಉದ್ಯೋಗವಾಗಬೇಕು. ಹಾಗೆ ತಿರುಗಿದರೆ ಎಲ್ಲ ಕಷ್ಟಗಳು ಮಾಯವಾಗುತ್ತವೆ. ಸಂಪಾದನೆ ಮಾಡುವುದಕ್ಕೆ ದುಡಿಯಬೇಕಾದದ್ದು ಸರಿ, ಆದರೆ ಸಂಪಾದನೆ ನಮಗೆ ನೆಮ್ಮದಿಯನ್ನು ಕೊಡುವುದಾಗಬೇಕು. ನಮ್ಮ ಸಂಪಾದನೆ ಏನನ್ನು ಕೊಡುತ್ತದೆ? ದುಃಖವನ್ನು, ಸುಖವನ್ನು ಅದನ್ನು ನೋಡಬೇಕಲ್ಲವೇ? ಹೊರಗಿನ ಸುಖ ದುಃಖ ಎಲ್ಲವೂ ದುಃಖವೇ. ಆದರೆ ನಮ್ಮ ಸ್ವರೂಪದ ಕಡೆಗೆ ನಾವು ತಿರುಗಿದರೆ ಮಾತ್ರ ನಿಜವಾದ ಸುಖ. ಸ್ವಾರ್ಥದ ವಿಷಯದಲ್ಲಿಯೂ ಪ್ರಮಾದ ಮಾಡುವುದು ಎಂಥ ಮೂಢತನ! ಇದು ಎಂದಿಗೂ ಸಲ್ಲದು. ಆದ್ದರಿಂದ ನಾವು ನಮ್ಮ ಕಡೆಗೆ ತಿರುಗಿ ನೋಡಬೇಕು. ಆಗ ನಮ್ಮ ಸ್ವರೂಪವು ಹೀಗೆ ಇದೆ ಎಂಬುದು ತಿಳಿಯಬರುವುದು. ಈ ನಮ್ಮ ಸ್ವರೂಪವು ಅನಾದಿಯಾಗಿರುತ್ತದೆ. ಇದಕ್ಕೆ ಯಾವ ಆದಿಯೂ ಯಾವ ಕಾರಣವೂ ಇಲ್ಲ. ಯಾವುದಕ್ಕೆ ಆದಿ ಇರುತ್ತದೆಯೋ ಅದು ತನ್ನ ಸ್ವರೂಪದಿಂದ ನಾಶವಾಗುವುದು. ಈ ಆತ್ಮನು ಯಾವ ಅವಯವಗಳೂ ಇಲ್ಲದವನು. ಆದ್ದರಿಂದ ಅನಾದಿ, ಆದ್ದರಿಂದಲೇ ಅವ್ಯಯನು. ಇನ್ನೊಂದು ಮಾತು, ಈ ನಮ್ಮ ಸ್ವರೂಪವು ನಿರ್ಗುಣ, ಯಾವ ಧರ್ಮಗಳೂ ಇಲ್ಲದ್ದು. ಯಾವುದಕ್ಕೆ ಗುಣಗಳಿರುವವೋ ಅದು ಗುಣಗಳ ನಾಶದಿಂದ ತಾನು ನಾಶವಾಗುತ್ತದೆ. ಆದರೆ ಆತ್ಮನಿಗೆ ಗುಣಗಳಿಲ್ಲವಾದ್ದರಿಂದ ಅವನು ನಾಶವಾಗಲಾರನು. ಹೀಗಿರುವುದರಿಂದ ನಿತ್ಯವಾಗಿ ಕೂಟಸ್ಥವಾಗಿ ಇರುವ ಈ ಆತ್ಮಸ್ವರೂಪದಲ್ಲಿ ಯಾವ ಕ್ರಿಯೆ ಇದ್ದೀತು? ಇವನಿಗೆ ಯಾವ ವಿಕಾರ ಉಂಟಾದೀತು? ಯಾವ ಕ್ರಿಯಾ ಫಲವು ತಾನೇ ಇವನಿಗೆ ಅಂಟೀತು? ಈ ಆತ್ಮನು ನಮ್ಮ ದೇಹದಲ್ಲಿ ಕಾಣಬರುತ್ತಾನೆ. ಶರೀರವೆಲ್ಲವನ್ನು ಅರಿಯುತ್ತಿರುವುದರಿಂದಲೇ ಇವನು ನಮ್ಮ ಆತ್ಮನೆಂದು ಅರಿತುಕೊಳ್ಳಬಹುದು. ಆದ್ದರಿಂದ ಶರೀರಸ್ಥನು ಎನಿಸಿಕೊಳ್ಳುತ್ತಾನೆ. ಆದರೆ ನಿಜವಾಗಿ ಇವನು ಶರೀರದಲ್ಲಿ ಇಲ್ಲ, ಶರೀರವೇ ಇವನಲ್ಲಿದೆ. ಇದಕ್ಕೊಂದು ಉದಾಹರಣೆ, ಗಡಿಗೆ, ಮಡಕೆ, ಕುಡಿಕೆ ಮುಂತಾದವುಗಳೊಳಗೆ ಕಾಣಬರುವ ಅವಕಾಶವು, ಅಂದರೆ ಅದರೊಳಗಿರುವಂತಹ ಜಾಗವು ಗಡಿಗೆ ಮುಂತಾದವುಗಳಲ್ಲಿ ಇದೆಯೆಂದು ಅದರಿಂದ ಅವು ದೊಡ್ಡದಾಗಿ ಅಥವಾ ಸಣ್ಣದಾಗಿ ಕಾಣುತ್ತವೆ ಎಂದು ನಾವು ಭಾವಿಸುತ್ತೇವೆ ಅಲ್ಲವೇ? ಆದರೆ ನಿಜವೇನು? ಗಡಿಗೆ ಮುಂತಾದವುಗಳಲ್ಲಿ ಕಾಣುವ ಅವಕಾಶ ಎಂಬುದೆಲ್ಲ ಒಂದೇ ಒಂದು ವಿಶಾಲವಾದ ಆಕಾಶವು. ಅಂದರೆ ಗಡಿಗೆಯ ಒಳಗೆ ಕಾಣಬರುವ ಜಾಗವು, ಹೊರಗಿರುವಂತಹ ಜಾಗವು, ಆ ಅವಕಾಶವು, ಸ್ಪೇಸ್, ಇವೆಲ್ಲವೂ ಒಂದೇ ಅಲ್ಲವೇ? ಈ ಆಕಾಶದಲ್ಲಿಯೇ ಗಡಿಗೆ, ಮಡಕೆ, ಕುಡಿಕೆ ಮುಂತಾದ ಪದಾರ್ಥಗಳು ಇರುತ್ತವೆ ಅಲ್ಲವೇ? ಹೀಗೆಯೇ ಆತ್ಮನೇ ಎಲ್ಲೆಲ್ಲಿಯೂ ಇರುತ್ತಾನೆ. ಶರೀರಗಳು ಆತ್ಮನಲ್ಲಿ ಇರುತ್ತವೆ, ಆತ್ಮನು ಶರೀರದಲ್ಲಿ ಇಲ್ಲ. ಆಕಾಶದ ದೃಷ್ಟಾಂತದಲ್ಲಿ ತಿಳಿಯಬೇಕಾದದ್ದು ಇನ್ನೊಂದು ವಿಷಯವಿದೆ. ಒಂದೊಂದು ಗಡಿಗೆಯ ಬಣ್ಣವು ಬೇರೆ ಬೇರೆಯಾಗಿರಬಹುದು, ಅದರ ಆಕಾರವೂ ಬೇರೆ ಬೇರೆಯಾಗಿರಬಹುದು. ಆದರೆ ಈ ಬಣ್ಣವಾಗಲಿ ಆಕಾರವಾಗಲಿ ಆಕಾಶಕ್ಕೆ ಸೇರಿದೆಯೇನು? ಇಲ್ಲ. ಗಡಿಗೆ ಅಲುಗಾಡಿದರೆ ಆಕಾಶವು ಅಲುಗಾಡುವುದೇನು? ಇಲ್ಲ. ಗಡಿಗೆಯೊಳಗೆ ಧೂಳು, ಹೊಗೆ ಮುಂತಾದವು ಇದ್ದಿದ್ದರೆ ಆಕಾಶಕ್ಕೆ ಅಂಟಿಕೊಂಡಿರುತ್ತದೆಯೇನು? ಇಲ್ಲ. ಆಕಾಶವು ಅತ್ಯಂತ ಸೂಕ್ಷ್ಮವಾಗಿರುತ್ತದೆ. ಸ್ಥೂಲವಾಗಿರುವ ಗಡಿಗೆ, ಮಡಕೆ ಮುಂತಾದವುಗಳ ಯಾವ ಸ್ವಭಾವವು ಆಕಾಶಕ್ಕೆ ಅಂಟಿಕೊಳ್ಳುವುದೇ ಇಲ್ಲ. ಆತ್ಮನು ಆಕಾಶಕ್ಕಿಂತಲೂ ಸೂಕ್ಷ್ಮನು. ಆಕಾಶವನ್ನು ಕೂಡ ವ್ಯಾಪಿಸಿಕೊಂಡಿರುವುದರಿಂದ ಅದಕ್ಕಿಂತಲೂ ಸರ್ವಗತನು. ಆತನಿಗೆ ಆಕಾಶದ ಗುಣವೂ ಕೂಡ ಹತ್ತುವುದಿಲ್ಲ.
ಯಾವ ಶರೀರದಲ್ಲಿಯೇ ಇರಲಿ, ಆ ಶರೀರದ, ಆ ಇಂದ್ರಿಯಗಳ, ಆ ಮನಸ್ಸಿನ, ಆ ಬುದ್ಧಿಯ ಯಾವುದೊಂದು ಸ್ವಭಾವವೂ ಈ ಆತ್ಮನಿಗೆ ಸೇರಿಕೊಂಡಿರುವುದಿಲ್ಲ. ಈ ರೀತಿಯಲ್ಲಿ ಎಲ್ಲ ಶರೀರಗಳಲ್ಲಿಯೂ ಆತ್ಮನಿರುತ್ತಾನೆ. ಅವನಿಗೆ ಯಾವುದೊಂದು ಶರೀರೇಂದ್ರಿಯ ಸಂಘಾತದ ಯಾವ ಗುಣದೋಷಗಳು ಹತ್ತಿಕೊಂಡಿರುವುದಿಲ್ಲ. ಇಂಥ ನಿತ್ಯ ಶುದ್ಧ ಸ್ವಭಾವದವನು ನಮ್ಮಗಳೆಲ್ಲರ ಆತ್ಮನು. ಇದೇ ವಿಷಯವನ್ನು ಮತ್ತೊಂದು ದೃಷ್ಟಾಂತದಿಂದ ತಿಳಿಯಪಡಿಸಬಹುದು. ಆತ್ಮನು ಸೂರ್ಯನಂತೆ ಇರುತ್ತಾನೆ. ಸೂರ್ಯನು ಎಲ್ಲವನ್ನೂ ಬೆಳಗುತ್ತಿರುತ್ತಾನೆ. ಈ ಲೋಕದಲ್ಲಿ ನಮಗೆ ವ್ಯವಹಾರ ಗೋಚರವಾಗಿರುವ ಸ್ಥೂಲ ಭೌತಿಕ ಪದಾರ್ಥಗಳು ಸೂರ್ಯನ ಬೆಳಕಿನಲ್ಲಿ ಅದ್ದಿ ಮುಳುಗಿರುತ್ತವೆ. ಸೂರ್ಯನು ಆ ಪದಾರ್ಥಗಳನ್ನು ಬೆಳಗುವುದಕ್ಕೆ ಮಾಡುವ ಕ್ರಿಯೆ ಯಾವುದು? ಏನೇನೂ ಅಲ್ಲವೇ? ಇದರಂತೆ ಆತ್ಮನು ಈ ಶರೀರವನ್ನು, ಶರೀರದಿಂದ ಹೊರಗೆ ಕಾಣುವ ಎಲ್ಲ ವಸ್ತುಗಳನ್ನು, ಆಕಾಶದಲ್ಲಿ ಕಾಣುವ ಸೂರ್ಯ, ಚಂದ್ರ, ನಕ್ಷತ್ರಾದಿಗಳನ್ನು ಎಲ್ಲವನ್ನೂ ತನ್ನ ಚೈತನ್ಯ ಪ್ರಕಾಶದಿಂದಲೇ ಬೆಳಗುತ್ತಿರುತ್ತಾನೆ. ಅವನ್ನು ಬೆಳಗುವುದಕ್ಕೆ ಆತ್ಮನು ಯಾವ ಕ್ರಿಯೆಯನ್ನು ಮಾಡಬೇಕಾದದ್ದಿರುವುದಿಲ್ಲ. ಅವನ ಚೈತನ್ಯ ಪ್ರಕಾಶದಲ್ಲಿಯೇ ಅದ್ದಿ ಮುಳುಗಿ ಇದ್ದುಕೊಂಡು ಅವೆಲ್ಲ ವ್ಯವಹಾರದಲ್ಲಿ ಕಾಣಬರುತ್ತಿವೆ. ನಮ್ಮ ಶರೀರವನ್ನು ಮಾತ್ರವೇ ಅಲ್ಲ, ಶರೀರದೊಳಗಿರುವ ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವನ್ನು ನಮಗೆ ಬೆಳಗಿ ತೋರಿಸುತ್ತಿರುವುದು ಈ ಆತ್ಮನ ಬೆಳಕೇ ಆಗಿರುತ್ತದೆ. ಹೀಗೆ ಅತ್ಯಂತ ಹೊರಗಿರುವ ಪ್ರಪಂಚವೇ ಅಲ್ಲದೆ ನಮ್ಮ ಶರೀರದೊಳಗಿರುವ ಆಧ್ಯಾತ್ಮಿಕ ಪ್ರಪಂಚವೆಲ್ಲವನ್ನು ಈ ಆತ್ಮ ಸೂರ್ಯನ ಪ್ರಕಾಶವೇ ಬೆಳಗುತ್ತಿರುತ್ತದೆ. ಆದರೆ ಸೂರ್ಯನ ಬೆಳಕು ಯಾವುದರ ಮೇಲೆಯೇ ಬೀಳಲಿ, ಆ ವಸ್ತುವಿನ ಗುಣದೋಷವು ಆ ಬೆಳಕಿಗೇನೂ ಹತ್ತುವುದಿಲ್ಲ ಅಲ್ಲವೇ? ಸೂರ್ಯನ ಬೆಳಕು ಗಂಗಾ ನದಿಯ ಪವಿತ್ರವಾದ ನೀರಿನ ಮೇಲೆ ಬೀಳಲಿ, ಅಥವಾ ಅಶುಚಿಯಾದ ಮಲಮೂತ್ರಾದಿಗಳ ಮೇಲೆ ಬೀಳಲಿ, ತಾನು ಮಾತ್ರ ಅವುಗಳ ಗುಣದೋಷಗಳ ಅಂಟಿಲ್ಲದೆ ಅದಕ್ಕೆ ಹೊರಚಾಗಿಯೇ ಇರುತ್ತದೆ. ಇದರಂತೆಯೇ ನಮ್ಮ ಶರೀರದಲ್ಲಿರುವ ಕ್ಷೇತ್ರಜ್ಞನಾಗಿರುವ ಈ ಪರಮಾತ್ಮನು ಇಡೀ ಕ್ಷೇತ್ರವನ್ನು, ಶರೀರವನ್ನು ಪ್ರಕಾಶದಿಂದ, ಇಡೀ ಕ್ಷೇತ್ರವನ್ನು, ಶರೀರವನ್ನು ಅದರ ಹೊರಗಿರುವ ಆದಿ ಭೌತಿಕ, ಆದಿ ದೈವಿಕ ಪದಾರ್ಥಗಳನ್ನು ತನ್ನ ಚೈತನ್ಯ ಪ್ರಕಾಶದಿಂದ ಬೆಳಗುತ್ತಿರುತ್ತಾನೆ. ಆದರೆ ಅವನಿಗೆ ಈ ಯಾವ ವಸ್ತುಗಳ ದೋಷಗಳು ಅಂಟುವ ಹಾಗಿಲ್ಲ. ಆತ ಚಿದ್ಘನನಾಗಿರುತ್ತಾನೆ. ಅವನಿಗೆ ಮನಸ್ಸಿನ ಯಾವ ಪಾಪ ಪುಣ್ಯಗಳು, ಯಾವ ಸುಖ ದುಃಖಗಳು ಅಂಟುವುದಿಲ್ಲ. ಅಂಥ ಆನಂದ ಘನನಾಗಿರುತ್ತಾನೆ. ಅವನು ಹೀಗೆ ನಮ್ಮಲ್ಲಿ ಪ್ರತಿಯೊಬ್ಬನ ಆತ್ಮನು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವದವನಾಗಿರುತ್ತಾನೆ. ಈ ಆತ್ಮನು ಒಬ್ಬನು, ಅವನೇ ಪರಮಾತ್ಮನು. ಇದನ್ನು ತಿಳಿದು ಅರಿತುಕೊಂಡವನೇ ಜ್ಞಾನಿ. ಈ ಕ್ಷೇತ್ರಜ್ಞ ವಿವೇಕವೇ ಈ ಅಧ್ಯಾಯದ ಸಾರವು. ಇದು ಶ್ರೀ ಸಚ್ಚಿದಾನಂದೇಂದ್ರ ಸ್ವಾಮಿಗಳು ನೀಡಿರುವ ಭಗವದ್ಗೀತೆ ಎಂಬ ಭಗವದ್ಗೀತೆಯ ಉಪನ್ಯಾಸ ಮಾಲಿಕೆಯಲ್ಲಿ ಕ್ಷೇತ್ರಜ್ಞ ಸ್ವರೂಪ ವರ್ಣನೆಯ ಉಪಸಂಹಾರ ಎಂಬ ಉಪನ್ಯಾಸವಾಗಿದೆ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.